ಆಕ್ಷನ್ ಶುರು ಮಾಡ್ಬೋದಲ್ಲ? ಶ್ಯೂರ್ ಮೇಡಮ್. ಹಾ, ಶುರು ಮಾಡಿ. ಇವತ್ತು ಈ ಆಕ್ಷನಲ್ಲಿ ಇಟ್ಟಿರೋ ಈ ಅಮೂಲ್ಯವಾದ ಆಭರಣಕ್ಕೆ ಸುಮಾರು 200 ವರ್ಷಗಳ ಇತಿಹಾಸವಿದೆ. ಅಷ್ಟು ವರ್ಷ ಹಳೇದ? ಯುದ್ಧದಲ್ಲಿ ಗೆದ್ದ ನಂತರ ರಾಜ ತನ್ನ ರಾಣಿಯ ಮನಸ್ಸನ್ನ ಒಲಿಸಲು ಈ ಆಭರಣವನ್ನ ಉಡುಗೊರೆಯಾಗಿ ಕೊಟ್ಟಿದ್ದ. ರಾಣಿಯ ಕೊನೆ ಆಸೆಯಂತೆ ಆಕೆಯ ಮರಣ ನಂತರ ಅವಳ ಸವಿ ನೆನಪಿಗಾಗಿ ಇದನ್ನ ಜೋಪಾನವಾಗಿ ಇಟ್ಟಿದ್ದ. ಇದರ ಬೇಸ್ ಪ್ರೈಸ್ 1.25 ಕೋಟಿ. ಇದರ ವಿವರಣೆ ನಿಮ್ಗೆ ಈಗಾಗಲೇ ತಿಳಿದಿದೆ. ಬೇಸ್ ಪ್ರೈಸ್ 1.75 crores. 2 ಕೋಟಿ. ಮಂಜುನಾಥ್ 2 crores. 2.5. ಅಖಿಲಾಂಡೇಶ್ವರಿ 2.5 crores. 3 crores. ಕಿರಣ್ 3 ಕೋಟಿ. 3.5. ಅಖಿಲಾಂಡೇಶ್ವರಿ ಅವರು 3.5 ಕೋಟಿ. 4 ಕೋಟಿ. 4 ಕೋಟಿ. 4.5. ಅಖಿಲಾಂಡೇಶ್ವರಿ ಅವರು 4.5 ಕೋಟಿ. 5 ಕೋಟಿ. 5 ಕೋಟಿ. ಅಯ್ಯೋ ಅಕ್ಕ, ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನಿಸ್ತಾ ಇಲ್ವಾ? ಇದು ಆಭರಣಕ್ಕೆ ಕೊಡ್ತಿರೋ ಬೆಲೆ ಅಲ್ಲ, ಅದರ ಹಿಂದಿನ ಇತಿಹಾಸಕ್ಕೆ ಕಟ್ತಾ ಇರೋ ಬೆಲೆ 5.5 ಕೋಟಿ. 5.5. ಅಖಿಲಾಂಡೇಶ್ವರಿ ಅವರು 5.5 ಕೋಟಿ. ಅರಸನ ಕೋಟೆ ಅಖಿಲಾಂಡೇಶ್ವರಿ ಅವರ ಬಿಡ್ 5.5 ಕೋಟಿ. ಯಾರಾದರೂ ಇದಕ್ಕಿಂತ ಹೆಚ್ಚು ಕೊಡೋರು ಇದ್ದೀರಾ? ಈ ಬೆಲೆ ಕಟ್ಟಲಾಗದ ಆಭರಣಕ್ಕೆ ಹೆಚ್ಚು ಬೆಲೆ ಕೊಟ್ಟು ಕೊಂಡ್ಕೊಳ್ಳೋರು ಯಾರಾದರೂ ಇದ್ದೀರಾ? ಅಖಿಲಾಂಡೇಶ್ವರಿ ಅವರನ್ನು ಸೋಲಿಸೋರು ಈ ಆಕ್ಷನ್ ಅಲ್ಲಿ ಯಾರಾದರೂ ಇದ್ದೀರಾ? ಅಖಿಲ, ಈ ಅಮೌಂಟ್ ಸ್ವಲ್ಪ ಹೆಚ್ಚು ಅನ್ನಿಸ್ತಾ ಇದೆ. ಈಗಲೂ ವಿಡ್ರಾ ಮಾಡ್ಕೋಬೋದು. ನನ್ನ ಹಿರಿ ಸೊಸೆಗೆ ಸೇರ್ಬೇಕಾಗಿರೋ ಒಡವೆ ಇದು. ಕೋಟಿ ಅಲ್ಲ, ಕೋಟೆ ಕೊಟ್ಟಾದರೂ ಪಡ್ಕೋತೀನಿ. ನನ್ನ ಆಸೆ ಘನತೆ ಎರಡಕ್ಕೂ ಸೇರಿರೋ ಸವಾಲಿದು. ಎದುರಿಸೋ ಶಕ್ತಿ ಯಾರಿಗೂ ಇಲ್ಲ ಅನ್ಕೋತೀನಿ ರಘು. 5.5 ಕೋಟಿ ಒಂದ್ ಸಾರ್ತಿ. 5.5 ಕೋಟಿ 2 ಸಾತಿ. ಈ ಒಡವೆ ಕೂಡ ಪ್ರತಿ ಬಾರಿಯಂತೆ ಅರಸನ ಕೋಟೆ ಪಾಲಾಗತ್ತಾ? ಇವರಿಗೆ ಸವಾಲ್ ಹಾಕೋರು ಯಾರು ಇಲ್ವಾ? ಅಖಿಲಾಂಡೇಶ್ವರಿ ಅವರನ್ನ ಅಲ್ಲಾಡಿಸೋ ಶಕ್ತಿ ಯಾರಿಗೂ ಇಲ್ವಾ? $5.5 ಕೋಟಿ 6 ಕೋಟಿ.
ಅರಸನಕೋಟೆ ಅಖಿಲಾಂಡೇಶ್ವರಿ. ನಾನು ಹೇಳಿದ ಬೆಂಕಿ ಬಂದಾಯ್ತು. ಮಾತು ನನಗೆ ಯಾಕೋ ಸತ್ಯ ಅನಿಸಿದೆ ಸರ್. ಅಖಿಲಾಂಡೇಶ್ವರಿ ಅಂತ ಅಖಿಲಾಂಡೇಶ್ವರಿಗೆ ಸೆಡ್ ಹೊಡಿಯೋ ತಾಕತ್ತಿರೋರು ಇವರು. ಹೆಸರು ಅನುಷ್ಕಾ. ಕೋಟಿ ಕೋಟಿ ಇವ್ರಿಗೆ ದಿನ ಉಪಯೋಗಿಸೋ ಖರ್ಚಿಫಿಗೆ ಸಮ. ಆಗರ್ಭ ಶ್ರೀಮಂತೆ. ಇನ್ನು ಈ ಆಭರಣ ಇವ್ರದ್ದೇ. 6.5 ಕೋಟಿ. ಅಖಿಲಾಂಡೇಶ್ವರಿಯವರು 6.5 ಕೋಟಿ. 7 ಕೋಟಿ. ಅನುಷ್ಕಾರವರು 7 ಕೋಟಿ. ಏಳೂವರೆ ಕೋಟಿ. ಅಖಿಲಾಂಡೇಶ್ವರಿಯವರು 7.5 ಕೋಟಿ. 8 ಕೋಟಿ. ಅನುಷ್ಕಾರವರು 8 ಕೋಟಿ. 8.5 ಕೋಟಿ. ಅಖಿಲಾಂಡೇಶ್ವರಿಯವರು 8.5 ಕೋಟಿ. 9 ಕೋಟಿ. ಅನುಷ್ಕಾರವರು 9 ಕೋಟಿ. 9.5 ಕೋಟಿ. ಅಖಿಲಾಂಡೇಶ್ವರಿಯವರು 9.5 ಕೋಟಿ. ಬಿಡ್ ಮಾಡೋರು ಮಾಡ್ತಿರ್ಲಿ, ಯಾರೆಷ್ಟೇ ಕೂಗಿ ಗಂಟ್ಲು ಹರ್ಕೊಳ್ಳಿ, ಅವ್ರ ಬಿಡ್ ಮೇಲೆ ನಂದು 50 ಲಕ್ಷ ರೂಪಾಯಿ ಹೆಚ್ಚೇ ಇರಲಿ. ಮೇಡಮ್ ಪ್ಲೀಸ್ ಡೋಂಟ್ ಮೈಂಡ್ ಮೇಡಮ್. ಈ ಆಭರಣಕ್ಕೆ ನಾವು ಬಿಡ್ ಮಾಡ್ತಿರೋ ಹಣ ಸ್ವಲ್ಪ ಜಾಸ್ತಿ ಆಯಿತು ಅನಿಸ್ತಿದೆ. ನಾನು ಖರ್ಚು ಮಾಡ್ತಿರೋ ಹಣ ಬರೀ ಈ ಆಭರಣಕ್ಕಲ್ಲ, ನನ್ನ ಘನತೆ ಗೌರವ ಪ್ರಸಿದ್ಧಿಯ ಪ್ರತೀಕವಾಗಿ ಕೊಂಡ್ಕೊಳ್ತಿರೋ ಉಡುಗೊರೆ. ಕೊಂಡ್ಕೊಳ್ಳೋ ನಿರ್ಧಾರ ಮಾಡಾಗಿದೆ. ನಕಾರಾತ್ಮಕ ಮಾತುಗಳಿಗೆ ಇಲ್ಲಿ ಅವಕಾಶ ಇಲ್ಲ. ಅಕ್ಕ
ಇದೇನಕ್ಕ ಇದು 25 ವರ್ಷದ ಹಿಂದೆ ರಿವೈಂಡ್ ಮಾಡಿ ನೋಡಿದ್ರೆ ನೀವು ಹೆಂಗಿದ್ರೋ ಹಂಗೆ ಇದ್ದಾಳೆ. ಅದೇ ಮಾತು, ಅದೇ ಗತ್ತು, ಅದೇ ಗಾಂಭೀರ್ಯ, ಅದೇ ಕಪಾಳ ಮೋಕ್ಷ. ಡಿಟ್ಟು ಚೆರಾಕ್ಸ್ ಅಕ್ಕ. ಹೌದಾ ಅಖಿಲ, ನನಗೂ ನಿನ್ನೆ ನೋಡಿದಾಗ ಆಗ್ತಾ ಇದೆ. ಈಗ ಫೈನಲ್ ರೌಂಡ್ ಬೆಟ್ಟಿಂಗ್ ಮಾಡೋಣವಾ? ಪ್ಲೀಸ್ ಕಂಟಿನ್ಯೂ. ಒಂದು ನಿಮಿಷ ರಘು, ನಮ್ಮ ಕಡೆಯಿಂದ ಬಿಡ್ ಮಾಡೋದು ಬೇಡ. ಅಲ್ಲ ಅಖಿಲ, ನೀನು ತುಂಬ ಆಸೆ ಪಟ್ಟಿದ್ದೆ. ನನ್ನ ಆಸೆಯ ಅಲೆಗಳಿಗಿಂತ ಮತ್ತೊಬ್ಬರ ಬಯಕೆಯ ಬಂಡೆ ಗಟ್ಟಿಯಾಗಿದೆ. ಬಂಡೆ ಕರಗೋ ಥರ ಕಾಣ್ತಾ ಇಲ್ಲ, ಅಲೆನೇ ಹಿಂತಿರುಗೋದು ವಾಸಿ. ಆಸ್ ಯು ವಿಶ್. ವಿ ಆರ್ ಡನ್. ಕಂಟಿನ್ಯೂ ಮಾಡ್ತಾ ಇಲ್ಲ. ವಾವ್, ಗ್ಲೋರಿಯಸ್! ಫೈನಲಿ ಈ ರಾಜಮನೆತನದ ಒಡವೆಯನ್ನು ಸೇಲ್ ಮಾಡೋ ಸಮಯ ಬಂದಿದೆ. 10 ಕೋಟಿಗೆ ಇದನ್ನ ಕೊಂಡ್ಕೊಳ್ಳೋರು ಅನುಷ್ಕಾ. 10 ಕೋಟಿ ಒಂದ್ ಸರ್ತಿ. 10 ಕೋಟಿ 2 ಸರ್ತಿ. 10 ಕೋಟಿ 3 ಸರ್ತಿ.  ಈಗ ಈ ಅಮೂಲ್ಯವಾದ ಒಡವೆಯ ಒಡತಿ ಅರಸನ ಕೋಟೆ ಅಖಿಲಾಂಡೇಶ್ವರಿ ಅವರನ್ನು ಮೀರಿಸಿದ ಅನುಷ್ಕಾ. ಇದೇನಕ್ಕ ಇದು? ನೀವು ಬಿಟ್ಕೊಡ್ತಾ ಇದ್ದೀರಾ ಅಕ್ಕ? ಅದು ಮದ ಏರಿರೋ ಕುದುರೆ ಇನ್ನು ಸ್ವಲ್ಪ ಹೊತ್ತಿಗೆ ಇಳಿದು ಹೋಗ್ಬಿಡುತ್ತೆ. ನೀವೇ ಗೆಲ್ತೀರಾಕ? ಕೆಲವು ಸಲ ಗೆಲ್ಲೋದಕ್ಕಿಂತ ಹಿಂದೆ ಉಳಿದು ಇನ್ನೊಬ್ಬರ ಗೆಲುವನ್ನು ಗಮನಿಸೋದ್ರಲ್ಲೇ ಥ್ರಿಲ್ ಇರುತ್ತೆ. ನಂಗಂತೂ ಅರ್ಥ ಆಗ್ಲಿಲ್ಲ ಅಕ್ಕ. ನಿನಗೆ ಅರ್ಥ ಆಗೋದು ಇಲ್ಲ. ಹೊರಡೋಣ ರಘು. ಹೇಗೆ ಸರ್ ನಮ್ಮ ಜಾಕಿ? ಇನ್ನೂ ಗಡ್ಬಡಾಗಿದೆ ಸರ್. ಇಲ್ಲ ಅಂದರೆ ಅಖಿಲಾಂಡೇಶ್ವರಿ ಅವರು ಸೋಲೋದ, ನೋ ಚಾನ್ಸ್. ಅವರು ಸೋಲಲ್ಲೂ ಗೆದ್ದವ್ರೆ ಸರ್. ಗೆದ್ದವರು ಸ್ಟೇಜ್ ಮೇಲೆ ಮಾತಾಡಕ್ಕೆ ಹೋಗ್ತಾ ಇದ್ದಾರೆ, ನೋಡಿ ಆನಂದ ಪಡಿ. ಅನುಷ್ಕಾ ಮ್ಯಾಮ್, ಈ ಆಭರಣದ ಬೇಸ್ ಪ್ರೈಸ್ಗಿಂತ 10 ಪಟ್ಟು ಹೆಚ್ಚಿಗೆ ಕೊಟ್ಟು ಕೊಂಡ್ಕೊಂಡಿದ್ದೀರಿ. ಇದು ನಿಮಗೆ ಲಾಸ್ ಅನಿಸ್ತಾ ಇಲ್ವಾ? ಕೆಲವನ್ನ ಕಳ್ಕೊಂಡ್ರೇನೆ ಕೆಲವನ್ನ ಪಡ್ಕೊಳ್ಳೋಕ್ಕಾಗೋದು. ಇವತ್ತು ನಾನು ಕಳ್ಕೊಂಡಿರೋ ಈ ದುಡ್ಡನ್ನ ನಾಳೆ ಮತ್ತೆ ದುಡಿಬೋದು. ಆದರೆ ಈ ಆಭರಣನ ಗಿಫ್ಟ್ ಮಾಡಿ ಗಳಿಸೋ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಕೊಂಡ್ಕೋಬೇಕು ಅಂತ ನಿರ್ಧಾರ ಮಾಡಾಗಿತ್ತು. ಯಾವ ಕೋಟೆಯಿಂದ ಯಾವ ಸೈನ್ಯ ಯಾವ ಶಕ್ತಿ ಬಂದಿದ್ರೂ ನನ್ನನ್ನು ತಡೆಯೋಕ್ಕಾಗ್ತಿರ್ಲಿಲ್ಲ.
ನಾನು ನುಗ್ಗಿದ ಮೇಲೆ ಯಾರು ನನ್ನ ಹಿಡಿಯೋಕ್ಕಾಗಲ್ಲ. ಅಖಿಲ, ಏನು ಯೋಚನೆ ಮಾಡ್ತಾ ಇದೆಯಾ? ಆ ಹುಡುಗಿ ಇನ್ನೂ ನಿನ್ನ ತಲೆಯಲ್ಲಿ ಇದ್ದಾಳ? ಮತ್ತಿನ್ನೇನು ಭಾವ, ಅವಳು ಕೊಬ್ಬು ನೋಡಿದ್ರ? ಚರ್ಬಿ ಜಾಸ್ತಿ ಆಗಿದೆ ಅವಳಿಗೆ. ಅವಳನ್ನ ನೋಡ್ತಿದ್ರೆ ನನಗೆ ಮೈಯೆಲ್ಲ ಉರಿತಾ ಇತ್ತು. ಪಾಪ ಅಖಿಲಕ್ಕ, ಮಗು ಥರ ಮನಸ್ಸು, ಅವ್ರಿಗೆ ಬೇಜಾರಾಗದೆ ಇರುತ್ತಾ? ಅಖಿಲಕ್ಕನ ಹೆಸರು ಗೊತ್ತೇ ಇಲ್ವೇನೋ ಅನ್ನೋ ನಾಟಕ ಮಾಡ್ತಾಳೆ. ಕಾಸಿದೆ ಅಂತ ಕೊಬ್ಬು ಜಾಸ್ತಿ ತೋರಿಸ್ತಾಳೆ. ನಮ್ಮ ಏರಿಯಾ ಕಡೆ ಬರಲಿ, ಅವಳ ಬಾಲನ ಕಟ್ ಮಾಡಿಬಿಡ್ತೀನಿ. ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ನನಗೇನು ಅಂಥದ್ದು ಕಾಣಲಿಲ್ಲ. ನೀವು ಹಾಲ್ನಂತ ಮನಸ್ಸಿರೋರು. ಪಾಪ, ನಿಮಗೆ ಸುಣ್ಣಕ್ಕೂ ಹಾಲ್ಗೂ ವ್ಯತ್ಯಾಸನೇ ಗೊತ್ತಾಗಲ್ಲ ಭಾವ. ಅವಳನ್ನ ನೋಡ್ತಿದ್ರೆ ಹೈ ಡ್ರಾಮಾ ನಾಟಕದವಳು ಅಂತ ಅನಿಸ್ಬಿಡ್ತು ಭಾವ. ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅಂತಾರಲ್ಲ, ಹಾಗೆ. ನೀನು ಕಾಣೋ ರೀತಿನೇ ಬೇರೆ, ಆ ಹುಡುಗಿ ನನ್ನ ಕಂಡ ರೀತಿನೇ ಬೇರೆ. ನಿಮ್ಗೆ ಹೇಗೆ ಕಂಡ್ಲು ಅಂತೀನಿ. ಅವಳ ಹಾವ ಭಾವ, ನಡೆ ನುಡಿ, ಗತ್ತು, ಗಾಂಭೀರ್ಯ ಅಖಿಲನ್ ಪ್ರತಿಬಿಂಬ ಥರನೇ ಕಾಣ್ತು. ನನಗೆ ಯಾಕೋ ಆ ಹುಡುಗಿಯ ಲಕ್ಷಣಗಳು ಮೆಚ್ಚೋ ಥರನೇ ಇತ್ತು. ಅಲ್ವಾ ಅಖಿಲ?